ಕೆಲವೊಂದು ನ್ಯೂನತೆಗಳಿದ್ದು ಎರರ್ಸ್ ಇನ್ ಲಾ ಸರಿಪಡಿಸಬೇಕಾಗಿರುತ್ತದೆ. ಸಾಮಾನ್ಯ ಅಧ್ಯಕ್ಷರೇ, ನಾವು ನಡ್ಕೊಂಡಂತ ರೀತಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದೀರಾ. ಇವತ್ತು ನೀವು ವಿರೋಧ ಪಕ್ಷದಲ್ಲಿದ್ದು ಕೆಲಸ ಮಾಡಿದ್ದೀರಾ ನೀವು ಕೂಡ. ಆದ್ರೆ ಇವತ್ತು ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ನಮ್ದೇನಿದ್ರಲ್ಲಿ ಪರ್ಸನಲ್ ಇಲ್ಲ, ನಮ್ ಪಾರ್ಟಿಯವರು ಇಲ್ಲ, ಇದರಲ್ಲಿ ಇರೋರೆಲ್ಲ ಕಾಂಗ್ರೆಸ್ ಅವರೇ. ಹನಿ ತಿಂದವರು ಕಾಂಗ್ರೆಸ್ ಅವರು, ಮಾಡಿಸ್ಕೊಂಡು ಎಲ್ಲರೂ ಕಾಂಗ್ರೆಸ್ ಅವರೇ. ಅವ್ರನ್ನ ನೀವು ಕ್ರಮ ಅವ್ರ ಮೇಲೆ ಮಾಡ್ಬೇಕಾಯ್ತು ಎಲ್ಲ. ಅದು ಬಿಟ್ಬಿಟ್ಟು ಇವತ್ತು ನಮ್ಮ ಮೇಲೆ ನೀವು ಗದಾಪ್ರಹಾರ ಮಾಡಿರುವಂತದ್ದು ಸರಿಯಲ್ಲ. ನಿಜ ಸರಿ, ಯಾಕೆ ಮಾಡಿದ್ರಿ? ಅವ್ರು ಮಾಡಿರೋದು ನೀವ್ ಯಾಕೆ ಸ್ಟೇಟ್ಮೆಂಟ್ಗೆ ಅವಕಾಶ ಕೊಟ್ರಿ? ಅವ್ರಿಗೆ ಒಬ್ಬ ಮಂತ್ರಿಗೆ ಸ್ಟೇಟ್ಮೆಂಟ್ ಮಾಡಕ್ ಅವಕಾಶ ಕೊಟ್ಟು ನೀವೇ ಇದೆಲ್ಲ ಮಾಡಿರೋದು. ನೀವೇ ಇದಕ್ಕೆ ನೇರ ಕಾರಣ ಆಗ್ತೀರಾ. ನೀವು ಅವಕಾಶ ಕೊಟ್ರಿ, ನೀವು ಅವ್ರಿಗೆ ಯಾವ ನಿಯಮದಲ್ಲಿ ಅವಕಾಶ ಕೊಟ್ರಿ? ನೀವು ಅವ್ರಿಗೆ ಯಾವ ನಿಯಮ ಹೇಳಿ? ಯಾವ 0 ಓವರ್ ಅಲ್ಲಿ ಕೊಟ್ರ? ಕಾಲಿಂಗ್ ಅಟೆನ್ಷನ್ ಅಲ್ಲಿ ಕೊಟ್ರ? ಸದನದಲ್ಲಿ ಯಾವ್ದ್ರಲ್ಲಿ ಕೊಟ್ಟಿದ್ದೀರಾ? ಒಬ್ಬ ಮಂತ್ರಿ ಬಂದು ಅಂಗಲಾಡ್ತಾ ಇದ್ದಾನೆ, ನನ್ನ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿ ನೀವು ಸುಮ್ಮನೆ ಆರಾಮ್ಸೆ ಬೊಂಬೆ ತರ ಕೂತ್ಬಿಟ್ರೆ ಅದಕ್ಕೆ ಸೀಟ್ ಗೌರವ ಬೇಕಲ್ಲ ನಿಮ್ಗೆ? ಇದು ಸದನದ ಗೌರವ ಪ್ರಶ್ನೆ. ನಾವು ನ್ಯಾಯ ಕೇಳ್ತಾ ಇದ್ದೀರಿ, ನಾವು ನ್ಯಾಯ ಕೇಳ್ತಾ ಇರೋದು. ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರು, ತಿಂದಿರೋರು ಹನಿ ತಿಂದಿರೋರು ಅವರು. ಅವ್ರ ಬಗ್ಗೆ ನೀವು ಸದನದಿಂದ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಯ್ತು. ಇಲ್ಲ, ಈಗ ವಿಧೇಯಕ ಖಂಡವಾಗಿ ಮತ್ತೆ ಹಾಕುತ್ತೇನೆ. 2 ರಿಂದ 4 ಖಂಡಗಳು ವಿಧೇಯಕದ ನೀವು ಈ ತರ ಸದನ ನಡೆಸಿದ್ರೆ ನಮ್ಮ ಶಾಸಕರನ್ನ ಹೊರಗಡೆ ಇಟ್ಟು ಸದನ ನಡೆಸಕ್ಕೆ ಸರಿ ಇಲ್ಲ. ಭಾವಿಸುತ್ತೇನೆ. ದ್ರೋಹ ಬಗೆತಾ ಇದ್ದೀರಾ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆತಾ ಇದ್ದೀರಾ ನೀವು. 2 ರಿಂದ 4 ವಿಧೇಯಕದ ಅಂಗವಾದ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ವಿರೋಧ ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ಅಂಗೀಕಾರ ಮಂಡಿಸುವುದು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬೆಂಗಳೂರು ಅರಮನೆ ಭೂಬಳಕೆ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಈಗ ಒಂದು ವಿಶೇಷ ಪ್ರಕಟಣೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 112 ಮೇರೆಗೆ ಈ ಕೆಳಕಂಡ ವಿಧೇಯಕಗಳ ದಿನಾಂಕ 23/2025 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ. 1. ಕರ್ನಾಟಕ ವೃತ್ತಿಗಳ, ಕಸಬುಗಳ, ಆಜೀವಿಕೆಗಳ ಮತ್ತು ಉದ್ಯೋಗಗಳ ಮೇಲಂತೆ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಲೋಕ ಸೇವಾ ಆಯೋಗ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಕಾರ್ಯಗಳು ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ 2024. ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ 2025. ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದತಿ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಭೂ ಬಳಕೆ ನಿಷೇಧ ತಿದ್ದುಪಡಿ 2025. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ 2025. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2025. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ತಿದ್ದುಪಡಿ ವಿಧೇಯಕ 2025.